वेलकम टू श्वेता's व्लॉग्स। तो आज हमारे अपार्टमेंट में कन्नड़ा राज्योत्सव का लास्ट फाइनल सेलिब्रेशन हो रहा है। एज आई सेड इन द प्रीवियस वीडियो कि पूरा मंथ सेलिब्रेशन हो रहा था एंड वी हैड यक्षगाना, लॉट ऑफ कॉम्पिटिशन्स एंड मैराथन रन एज वेल एज ब्लड डोनेशन एंड कैरियोके। तो आज है पूरा जो फाइनल सेलिब्रेशन होता है विच लॉट ऑफ कल्चरल एक्टिविटीज एंड आर्ट फॉर्म्स विच encourage our कर्नाटका का जो आर्ट फॉर्म्स है वो। तो अभी चल रहा है वीरगासे विच इज़ अ आर्ट फॉर्म ऑफ कर्नाटका एंड विच इज़ वेरी फेमस हियर। तो ये सब देखने के लिए यहाँ पे उनको यहाँ पे ला के उनसे ये सब करवा के इट इज़ वेरी इजी फॉर आवर किड्स टू सी दिस नाउ, बिकॉज ये सब देखने के लिए जाना पड़ता है बहुत दूर, और इफ देर इज एनी cultural activities happening outside, but this time everything came to us, so it was a very nice gesture from the association to do this. So finally today it is going to happen and अच्छे से डेकोरेशन किया गया है पूरा यहाँ पे, तो it looks really fab and let's see what all they have planned. सो ऑन द ओकेजन ऑफ कन्नड़ा राज्योत्सव यहाँ पे फ्ली मार्केट भी लगाया गया है एज यू कैन सी। तो बहुत ही कम स्टॉल्स है बट इट इज़ वर्थ, क्योंकि यहाँ पे जो है वो बच्चों के लिए और खाने के लिए ही है। तो जो कैसल था वो अभी यूज़ का नहीं है क्योंकि मेरे बच्चे तो बड़े हो गए हैं, बट दीज आर वेरी यूजफुल बिकॉज eatables, yes, and apart from that the shopping area. तो मेरी बेटी already she has planned to come here and buy what she wants, so already we have come here
first, so that we should not miss the items. She is already into shopping, so लड़कियां होते ही ऐसे है, we can't complain because we wanted them, so we have to buy what they want. ನಮ್ಮ ಆರಾಧನೆಗೆ ವಿಶೇಷವಾದ ಆಯಾಮ ಇರುತ್ತೆ, ಅದೇ ನಮ್ಮ ದೇಶದ ಸ್ವಾರಸ್ಯ. ಮತ್ತು ನಮ್ಮ ಕನ್ನಡಿಗರು ತುಂಬಾ ಉದಾರಿಗಳು, ಯಾವತ್ತೂ ಪ್ರತ್ಯೇಕ ಸಮಾನತೆಯನ್ನು ನೋಡ್ತೀವಿ. ಸಂಸ್ಕೃತವಂತೂ ಎಲ್ಲ ಭಾರತೀಯ ಭಾಷೆಗಳು ತುಂಬ ಹಾಸುಹೊಕ್ಕಾಗಿದೆ. ಅದು ಮಾತೆ, ವಿಶ್ವಮಾತೆ. ಕನ್ನಡ ಅಮ್ಮ ಆದರೆ ಸಂಸ್ಕೃತ ಅಜ್ಜಿ. ಹಾಗಾಗಿ ಅಜ್ಜಿನೂ ಮುಖ್ಯ, ಅಮ್ಮನೂ ಮುಖ್ಯ. ಈ ಪರಂಪರೆನ ನಾವು ಉಳಿಸ್ಕೊಂಡ್ಬಂದಿದ್ದೀವಿ. ಸಂಸ್ಕೃತದಲ್ಲಿ ಉಳಿಸ್ತಾ ಇದ್ದೀವೋ, ಯಾವುದನ್ನು ಹಾಕೊಂಡು ಮೆರಿತಾ ಇದ್ದೀವೋ, ಇದಕ್ಕೆಲ್ಲ ವಿಶ್ವ ಮಾನ್ಯತೆ ಇದೆ. ಇದ್ರ ಬಗ್ಗೆ ನಾವು ನಮ್ಮ ಧರ್ಮಗುರುಗಳು ನೋಡಿ, ನಮ್ಮ ಯೋಗ ಕಲಿಸುವಂತಹ ಗುರುಗಳಿಗೆ ನಡೆಮುಡಿ ಹಾಸಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಆ ಜಗ್ಗಿ ವಾಸುದೇವ್ ಅವ್ರಿಗೆ, ಗಿರಿಶಂಕರ್ ಅವ್ರಿಗೆ, ಅಮೃತಾನಂದಮಯಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್. ಯಾಕೆ? ಅವರೇನು ಅಲ್ಲಿ ಹೋಗ್ಬಿಟ್ಟು ಅವ್ರ ಥರ ಆಗಲಿಲ್ಲ. ಹಂಗಾದ್ರೆ ಅವರು ನಮ್ಮ ಯೋಗನ ಅವ್ರು ಕಲಿಸಿದ್ರು. ಅವಾಗ ರಾಮ್ ರಾಮ್ ಅಂತ ಹೇಳ್ತಾರೆ, ಹೋಗಿ ಬರ್ತೀನಿ ಅಂತ ಹೇಳ್ತಾರೆ, ಕೈ ಜೋಡಿಸ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಷ್ಟೇ. ತುಂಬಾ ಸರಳ. ಬ್ರಿಗೇಡ್ ಪನೋರಮ ಮಕ್ಕಳನ್ನೆಲ್ಲ ನೋಡಿ, ಏನಪ್ಪ ಈ ಮಕ್ಕಳು ಇಷ್ಟು ಸುಸಂಸ್ಕೃತರು ಅಂತ ಅನ್ಕೋಬೇಕು, ಮೂಗ್ ಮೇಲೆ ಕೈ ಇಟ್ಕೋಬೇಕು. ಆ ರೀತಿ ಒಂದು ಪರಿಸರವನ್ನು ಸೃಷ್ಟಿ ಮಾಡ್ಬೋದಲ್ವಾ? ಮೊದ್ಲು ಕಷ್ಟ ಆಗ್ಬೋದು, ಆ ಗುಡ್ ಮಾರ್ನಿಂಗ್ಗೆ ಬರುತ್ತೆ, ಏನ್ ಮಾಡೋದು ಅಂತ ತಲೆ ಮೇಲೆ ಕುಡ್ಸ್ಕೊಂಡ್ಬಿಟ್ಟಿದೀವಿ. ಆದ್ರೆ ಜೊತೆಲೆ ಶುಭೋದಯ, ಶುಭ ಸಾಯಂಕಾಲ, ಶುಭ ದಿನ ಯಾಕೆ ಹೇಳ್ಬಾರ್ದು? ಹೇಳ್ಬೋದು ತಾನೆ. ನವೆಂಬರ್ 1ನೇ ತಾರೀಕು ನಾವು ಈ ತರ ಸಂಭ್ರಮ ಬರ್ತೀವಿ ಅಂತ ನಿರ್ಣಯ ಮಾಡ್ಕೊಳ್ಳಿ ಅಲ್ವಾ? ಮಾಮೂಲಿ ಯಾಕೆ ಮತ್ತದೇ ಬಟ್ಟೆ ಯಾಕೆ? ಕನ್ನಡ ರಾಜ್ಯೋತ್ಸವ. ಹಾಗಾಗಿ ನಾವು ಬಹುಮಾನ ಕುಮಾರಿ ಮೀನಾಕ್ಷಿ ಸಿಂಗ್. ಕುಮಾರಿ ಮೀನಾಕ್ಷಿ. ತೃತೀಯ ಬಹುಮಾನ ಕುಮಾರಿ ಲಯಾ. ಬಹುಮಾನವನ್ನ ಪಡೆದಿರ್ತಕ್ಕಂತ ಎಲ್ಲ ಪುಟಾಣಿಗಳು ವೇದಿಕೆ ಯು ಆರ್ ಅನಂತಮೂರ್ತಿ. ಕರ್ನಾಟಕ ರಾಜ್ಯ ಕನ್ನಡ ಭಾಷೆ. ನಮ್ಮ ಭಾಷೆಯ ವಿಶೇಷತೆ ಏನ್ ಗೊತ್ತಾ? ನಮ್ಮ ಭಾಷೆ 99.99% ವೈಜ್ಞಾನಿಕವಾಗಿ ಸ್ಪಷ್ಟತೆ ಇರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ವೈಜ್ಞಾನಿಕ गणवन्दित मोक्षप्रदायिनि मञ्जुलभाषिनि ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು.
ಬಂದರಿವೆ ಹಾಡಿಗೊಂದು ತಾಳ ಸಿಕ್ಕಿದೆ ದೊಡ್ಡತನದಲ್ಲಿ ನೀನೆ ದೊಡ್ಡವರು ದೊಡ್ಡ ಮನೆ ದೊರೆ ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೆ ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ಅಪ್ಪು ವಂದನೆ ವಂದನೆ. ಕನ್ನಡದ ದೀಪ ಹೇಗೆ ಇರಲಿ ಕನ್ನಡವೇ ನಮ್ಮ ತಗದರೆ ಕುಕುತನ ಗಿಡದ ಕದಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ मधुरा सो बहुत सारे कल्चरल एक्टिविटीज़ चल रहा है एंड पीपल आर लाइक बीच में जाके थोड़ा टमी फुल करके आ रहे हैं एज इट इज़ फ्रॉम 6 to 10 इवेंट विल गो until 11. तो ऑब्वियसली पीपल विल गेट हंग्री एंड किड्स आर देयर, सो बीच बीच में उठ के जा रहे हैं एंड प्रोग्राम्स आर रियली नाइस. ಕಲ್ಲಲ್ಲಿ ಕಲೆಯನು ಕಂಡ ಬ್ರಿಗೇಡ್ ಪನೋರಮ ಪ್ರಸಿದ್ಧಿ ಸಮುಚ್ಚಯದ ಮಾಲೀಕರ ಸಂಘದ ವತಿಯಿಂದ ಈ ಬಾರಿ ನವೆಂಬರ್ 1ರಿಂದ ಪ್ರಾರಂಭಗೊಂಡ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಮಕ್ಕಳು ಸೇರಿದಂತೆ ಎಲ್ಲರಿಗೂ ಅಶುಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದರ ಜೊತೆಗೆ ಮ್ಯಾರಥಾನ್ ಓಟ, ಕನ್ನಡ ಕರೋಕೆ, ರಸಸಂಜೆ ಹಾಗೂ ಯಕ್ಷಗಾನಗಳನ್ನು ಆಯೋಜಿಸಿ ಮೊಟ್ಟ ಮೊದಲ ಬಾರಿಗೆ 2024ರ ರಾಜ್ಯೋತ್ಸವವನ್ನ ಸಂಜೀವಿನಿಯವರು ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀ ಚಿಕ್ಕರಾಜು ಅವರು ಕೂಡ ಬಲವಾಗಿ ಭವ್ಯ ಪ್ರದೀಪ ಕಳೆಯುತ್ತಾ ತಾಪ ಬೆಳೆಸುತ್ತಾ ಸೈಪ ಹೊತ್ತಿತೋ ಹೊತ್ತಿತೋ ಕನ್ನಡ ದೀಪ. ಕನ್ನಡಿಗರಿಗೆ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮಿಸುತ್ತಿರುವ ನಮ್ಮ ಕನ್ನಡಿಗರಿಗೆ ಹಾರ್ದಿಕ ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ಸಂಸ್ಕೃತಿಯ ಈ ನಾಟಕವನ್ನು ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಎಲ್ಲರಿಗೂ ನಮಸ್ಕಾರ. 69ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಈ ನೆಲದ ಭಾಷೆಯಾದ ಕನ್ನಡ ಬಗ್ಗೆ ಕೆಲವು ವಿಷಯಗಳು.
ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ ಹಾಗೂ 1000 ವರ್ಷಗಳ ಪರಂಪರೆ ಇದೆ. ಸುಮಾರು 5.5 ಕೋಟಿಗೂ ಅಧಿಕ ಜನರ ಮಾತೃಭಾಷೆ ಕನ್ನಡವಾಗಿದೆ. ಆದರೆ ದುರಾದೃಷ್ಟ ಎಂದರೆ ಈ ಬೆಂಗಳೂರಿನಂತಹ ನಗರದಲ್ಲಿ ಕನ್ನಡ ಎಲ್ಲಿದೆ ಅಂತ ಹುಡುಕುವ ಪರಿಸ್ಥಿತಿ ಬಂದಿದೆ. ಈಗ ಅಮ್ಮ ಅಮ್ಮ ಅನ್ಕೊಂಡು ಕನ್ನಡ ಕನ್ನಡ ಅನ್ಕೊಂಡು ಐ ಡೋಂಟ್ ವಾಂಟ್ ಇಟ್. ನೀವು ಯಾರ ಕಾಲು ಹಿಡಿತೀರೋ ಗೊತ್ತಿಲ್ಲ, ಯಾರ ಕೈ ಹಿಡಿತೀರೋ ಗೊತ್ತಿಲ್ಲ. ನಮ್ಮ ಮಗನ್ನ ಆ ಬ್ಲೈಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸ್ಬೇಕು. ಡಿಡ್ ಯು ಗೆಟ್ ಇಟ್? ಯು ಶಟ್ ಅಪ್. ಬಾರೆ ಸರು. It's a crime in the school. ಮೇಡಮ್, ಡ್ರಗ್ಸ್ ಗಿಕ್ಸ್ ಏನಾದ್ರೂ? If I say now what he has done, you will be shocked. ಏನ್ ಮಾಡಿದ್ಯೋ ಅಂತದ್ದು ನಿಜವಾಗ್ಲು ನಮ್ಮ ಮಾನ ಮರ್ಯಾದೆ ತೆಗಿಯೋ ಅಂತ ಕೆಲಸ ಏನ್ ಮಾಡಿದ್ದಿ? ಕನ್ನಡದ ದೀಪ. ಸಮಸ್ಯೆಯ ಬಗ್ಗೆ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸಮಸ್ಯೆಗೆ ಪರಿಹಾರ ಹೇಳಿ ಮಕ್ಕಳೇ. ಸಮಸ್ಯೆ ಇದೆ, ಆದ್ರೆ ಏನ್ ಸಮಸ್ಯೆ ಅಂತ ನನಗೂ ಕಾಣಿಸ್ತಾ ಇಲ್ಲ. ಈ ಸಮಸ್ಯೆಯನ್ನು ಪ್ರಸ್ತುತ ಆಡಳಿತ ಮಂಡಳಿ ಗಂಭೀರವಾಗಿ ಪರಿಗಣಿಸಿದ್ದು ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಳಿತು ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು ಅಲ್ಲಿ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ ನನ್ನ ಪ್ರೇಮದ ಭಯನ ಅಂತ ಹೊಳತಿರಬೇಕು, ಪ್ರೀತಿಯಾಗಿ ನೋಡಬೇಕು, ಪ್ರೀತಿಯಾಗಿ ಬಾಳಬೇಕು.
ನೋಡಿ ನಕ್ಕೋನು ನಾಂತ. ಇದೆಲ್ಲ ಜೋರಾದ ಚಪ್ಪಾಳೆ ಬರಲೇಬೇಕು. ಏನಕ್ಕಂದ್ರೆ ನಾವು ಕೊಟ್ಟಂತಹ ಸಮಯ ನೋಡಲು ನನ್ನನೆ ಸೇರಲು ಬಂದದ ಹಾಡಲಿ ಹಾಡಲು ಮಾತಲಿ The world is a big theater. We are only actors. William Shakespeare. ಜಗವೇ ಒಂದು ದೊಡ್ಡ ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕೊಡಬಿ ಹಂಸಲೆಯೊಳಗೆ ಇಳಿದೋಳ ಜೀವ ಚಲಿಯುತ್ತಿದೆ. ಗೆಲ್ಲುವ ನೀನು ಸಿಕ್ಕಾಗಿದೆ. ನಾನು ಹುಡುಕಿದ್ದ ನನ್ನ ನೆಲದಾಣ ನೀನೆ ಎದುರಿಗಿದೆ. ನಿಧಾನಕ ಆಕರ್ಷಕ ಅನಾಮಿಕ ಹೆಸರೇ ವಿರಾಮಿಕ ಶಿಫಾಮಿಕ ವಿವಾಂಶಿಕ ನೀನೇ. ಮೈಸೂರು ಸೀರೆ ಹೆಣ್ಣು ನೋಡು, ಇವಳ ಮೈಸೂರು ರೇಷ್ಮೆ ಸೀರೆ ನೋಡು, ಇವಳ ಮೈಸೂರು ಮಲ್ಲಿಗೆ ಜೇನು, ಇವಳ ಮೈಸೂರು ಗಂಧದ ಬೆಣ್ಣೆ ನೋಡು. ಮೈಸೂರು ಸೀರೆ ಹೆಣ್ಣು ನೋಡು, ಇವಳ ಮೈಸೂರು ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗದೆ. ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂದ ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬಂಡೋಲೆ ಮುತ್ತು ಮುತ್ತಿನಂಬಾರಿ ನನಗೆ ಹೊತ್ತು ತಂದೋಳೆ. ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬಂಡೋಲೆ ಮುತ್ತು ಮುತ್ತಿನಂಬಾರಿ ನನಗೆ ಮಡಿಕೇರಿ
Finally all the programs have finished and people are still there. थोड़ा बहुत हो रहा है, but I came because it's tomorrow there is a school, so I'm giving out some glimpse of people what they did last weekend and all, karaoke and marathon, सब कुछ था. It was really fun. ಹಾಗೂ ಶ್ರೀಮತಿ ಸವಿತಾ ಪಾಟೀಲ್ ಅವರನ್ನ ಅದ್ಭುತವಾಗಿ ಸ್ವಾಗತವನ್ನ ಕೋರಿದ ದಿವ್ಯಾ ಅವರಿಗೆ ವಂದನೆಗಳು. ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ವೀರೇಶ್ ಅವರನ್ನ ಸಭೆಯನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಧನಂಜಯ ಅವರನ್ನ. ಧನ್ಯವಾದಗಳು ದಿವ್ಯ ಅವರೇ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊಟ್ಟ ಮೊದಲಿಗೆ ನಾನು ಆರೋಗ್ಯದ ಕುರಿತು, ಕ್ರೀಡೆ ಕುರಿತು ಮತ್ತು ಜೀವನ ಶೈಲಿಯ ಕುರಿತು ಮಾತನಾಡಲು ಎಷ್ಟು ಅರ್ಹ ಎಂದು ನನಗೆ ತಿಳಿದಿಲ್ಲ. ಆದರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ನಿಮ್ಮ ಅಮಿತ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅವನಿಗೆ ಜನಗಳನ್ನ ಹೆಂಗೆ ಕನ್ವಿನ್ಸ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತು. ಸಮ್ ಹಿ ಕನ್ವಿನ್ಸ್ ಮೀ ಟು ಕಮ್ ಹಿಯರ್. ಸೊ ಹಾಗಾಗಿ ನಿಮ್ಮ ಮುಂದೆ ಇದ್ದೀನಿ. ನಾನು ಮೂಲತಃ ಮಕ್ಕಳ ದಂತ ವೈದ್ಯಕೀಯ ತಜ್ಞ, ಅಂದರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್. ನನಗೆ ಬಾಯಿ ಆರೋಗ್ಯ ಕುರಿತು ಅಥವಾ ದಂತಗುಳಿ ಬಗ್ಗೆ ನಮ್ಮ ಜೀವನದಲ್ಲಿ ಕೆಲವು ಸಮಯವನ್ನು ಮಾಡಿಕೊಂಡು ಆ ಬಿಡುವಿನ ವೇಳೆ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ಸ್ವಲ್ಪ ನಮಗೋಸ್ಕರ ಸ್ವಲ್ಪ ಬಿಡುವು ಮಾಡಿಕೊಂಡು ಅದಕ್ಕೆ ನಮ್ಮ ಆರೋಗ್ಯಕ್ಕೆ ಅಂತ ಮೀಸಲಾಗಿ ಆ ಸಮಯನಿಟ್ಟು ನಾವೀಗ ಈ ದೈಹಿಕ ಚಟುವಟಿಕೆಗಳಿಗೆ ನಮ್ಮನ್ನೇ ನಾವು ಅರ್ಪಿಸ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಮಾಡಿ. And finally we enjoyed every program. It was really nice. Thanks for watching, guys.